ಏನ್ ಮೇಡಮ್, ನಾನು ನಿಮ್ಗೆ ಏನು ಹೇಳಿದ್ದೆ? ಬೆಳಿಗ್ಗೆ ಅನ್ನೋದ್ಲೆ ಎಲ್ಲರೂ ಬರ್ಬೇಕಂತ ಹೇಳಿದ್ನಲ್ಲ. ಇನ್ನು ಯಾರು ಮೀಟಿಂಗ್ ಬಂದಿಲ್ಲ, ಸಾಯಂಕಾಲ 7 ಗಂಟೆ ಆಗುತ್ತು. ಅಲ್ಲ, ನಾನು ಬರೋ ವಿಚಾರನ ಎಲ್ಲರಿಗೂ ಹೇಳಿದಿರ್ತಾನೆ. ಸರ್, ನಾನು ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಹೇಳಿದ್ದೀನಿ, ಇನ್ಕ್ಲೂಡಿಂಗ್ ಸಂಗೀತ ಮೇಡಮ್ಗೂ ಹೇಳಿದ್ದೀನಿ. ಅವ್ರೇನೋ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವ್ರ ಕಡೆಯಿಂದ ಬರೋದಕ್ಕಾಗಲ್ಲ ಅಂತಂದ್ರು. ಸೊ ಅದಾದ್ಮೇಲೆ ನಾನು ನಿಮ್ಗೆ ಫೋನ್ ಹಚ್ಚಿದ್ದು, ನೀವು ಬರ್ತೀನಿ ಅಂತಂದ್ರಿ. ಆದರೆ ಇವರು ಕಮಿಟಿ ಮೆಂಬರ್ಸ್ ಯಾರು ಮೆಸೇಜ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ಹೇಳಕತ್ರು. ಸಡನ್ ಆಗಿ ಪ್ಲಾನ್ ಅಂತಂದು ಎಲ್ಲರೂ ಡಿಸ್ಕನೆಕ್ಟ್ ಮಾಡಿದ್ರು ಸರ್. ಇದೇನು ಸಡನ್ ಪ್ಲಾನ್ ಆಗುತ್ತೆ? ನಾನು 2 ವೀಕ್ಸ್ ಬ್ಯಾಕ್ಸ್ ನಾನು ನಿಮಗೆಲ್ಲ ಪ್ಲಾನಿಂಗ್ ಹೇಳಿದ್ನಲ್ಲ. ಹಾಂ ನಿಜ ಸರ್, ಆದರೆ ಏನಮ್ಮ ಆದರೆ? ಸರ್ ನಾನು ಯಾರಿಗೂ ಇನ್ನೂ ಇನ್ಫಾರ್ಮೇಷನ್ ಮಾಡಿದ್ದಿಲ್ಲ, ಯಾಕಂದರೆ ನಿಮ್ಮದು ಕನ್ಫರ್ಮ್ ಇಲ್ಲ ಅಂತ ಸಂಗೀತ ಮೇಡಮ್ ಹೇಳಿದ್ರು ಅದಕ್ಕೆ. ಸಂಗೀತ ಆಂಟಿ ಹೇಳಿದ್ರಾ? ಹಾಂ ಸರ್, ಯಾಕಂದರೆ ನೀವೇನೋ ನಿಮ್ಮ ತಮ್ಮಂದು ಎಂಗೇಜ್ಮೆಂಟ್ ಏನೋ ಅನ್ನಕತ್ತಿದ್ರು ಅದಕ್ಕೆ. ತಮ್ಮನ ಎಂಗೇಜ್ಮೆಂಟಾ? ಸರ್ ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, ನೀವು ಸಂಗೀತ ಮೇಡಮ್ ಕೇಳಿ. ಹಾಂ ಸರಿ. ಮತ್ತೆ ಫೈಲ್ ಎಲ್ಲ ಎಲ್ಲಿದೆ? ಸರ್ ಅದು ಫೈಲು ಲಾಕರಲ್ಲಿದೆ. ಅಯ್ಯೋ ಈ ಅಪ್ಪ ಇವತ್ತು ಹಳೆಯ ರೆಕಾರ್ಡ್ ಎಲ್ಲ ತೆಗಿತಿದ್ದಾನಲ್ಲಪ್ಪ. ಇವು ಯಾಕೋ ಏನು ಮಾಡಿದ್ರು ಬಿಡೋಂಗೆ ಕಾಣ್ತಿಲ್ಲ. ಮೇಡಮ್ ಬೇರೆ ಬರ್ತಿಲ್ಲ, ನನಗೆ ನಿನ್ನೆಯಿಂದ ತಲೆ ತಿಂತಿದ್ದಾನೆ, ಬಿಟ್ಟು ಬಿಡದೆ ತಲೆ ತಿಂತಿದ್ದಾನೆ. ಲಾಕರ್ ಕೀ ಎಲ್ಲಿದಮ್ಮ? ಸರ್ ಅಲ್ಲೇ ಇರಬೇಕು ನೋಡಿ. ಇಲ್ಲಿ ಬಾಮ್ಮ, ಅದು ಎಲ್ಲಿ ನೋಡಿ ಸ್ವಲ್ಪ ಹುಡುಕಿ ಕೊಡು. ಇಲ್ಲದೆ ಇರೋ ಬೀಗಕ್ಕಲ್ಲ ಎಲ್ಲಿಂದ ಹುಡುಕೊಡ್ಲಿ ಸರ್? ಏನು ತಲೆ ತಿಂತಾನೆ, 9 ಹಾಕುವಂತು. ಸರ್ ಅಲ್ಲಿಲ್ಲ ಅಂದರೆ ಸಂಗೀತ ಮೇಡಮ್ ತೊಗೊಂಡೋಗಿರ್ತಾರೆ. ಏನಮ್ಮ, ನಿಮ್ಗೆ ಜವಾಬ್ದಾರಿ ಏನು ಕೊಟ್ಟಿಲ್ವಾ? ಎಲ್ಲಾನು ಸಂಗೀತ ಮೇಡಮ್ ತಗೊಂಡೋಗ್ತಾರೆ, ಸಂಗೀತ ಮೇಡಮ್ ಅದನ್ನ ಮಾಡ್ತಾರೆ ಅಂತ ಇದನ್ನೇ ಹೇಳ್ತಿದ್ರಾ? ಸರಿ, ಆಗಿದ್ದೆ ನಾನು ಅಂಬಿ ಜೋಡಿ ಮಾತಾಡ್ತೀನಿ. ನಾಳೆ ಕನ್ಫರ್ಮ್ ಮಾಡಿ ಮೀಟಿಂಗ್, ಓಕೆನಾ? ಹಾಂ ಸರ್. ಖುಷಪ್ಪ, ಇವಾಗ ಸಮಾಧಾನ ಆಯ್ತು. ಏನು ಗೌರಿ, ನಿಮ್ಮ ತಂಗಿನೇ ಕಾಲೇಜ್ಗೆ ಫಸ್ಟ್ ಬಂದಿದ ಅಂತ? ಹೌದು ಆಂಟಿ, ಏನೋ ಫಸ್ಟ್ ಬಂದಿದ ಅಂತೆ. ಫುಲ್ ಖುಷಿ ಆಯ್ತು ನನಗಂತೂ. ಪಾಪ 1 ವರ್ಷ ಗ್ಯಾಪ್ ಆಗಿತ್ತು ಅವಳು. ಎಲ್ಲಿ ಬೇಜಾರಲ್ಲಿ ಏನೋ ಓದಲ್ವೋ ಅನ್ಕೊಂಡಿದ್ದೆ. ತುಂಬ ಜಾನೆ ಇರಬೇಕಲ್ಲ ಅವಳು. ಹೌದು ಮೇಡಮ್. ಮತ್ತೆ ನಿಮ್ಮ ಥರ್ಡ್ ತಂಗಿ ಸಿಕ್ಕಳಾ? ಇಲ್ಲ ಮೇಡಮ್, ಎಲ್ಲೂ ಸಿಗಲಿಲ್ಲ. ಇನ್ನೂ ಹುಡುಕ್ತಾನೆ ಇದ್ದೀನಿ, ನೋಡೋಣ. ದೇವರು ಕುಡಿಸ್ಕೊಡ್ಬೇಕೆಲ್ಲನೂ. ಸರಿ, ಮತ್ತೆ ಏನು ಕೊಡಿಸ್ತೀಯ ನಿಮ್ಮ ತಂಗಿಗೆ? ಅವಳು ಬಂದಿರೋದೇ ಒಂದು ಖುಷಿ, ಆ ಖುಷಿಲೇಕೆ ಏನಂತಾರೆ ಅದು ಕೊಡಿಸ್ತೀನಿ. ಸರಿಯಾಗಿದ್ರೆ ನಿಮಗೆ ಪಗಾರ ಇವತ್ತು ಸಂಜೆ ಕೊಡ್ತೀವಿ. ನಿಮ್ಮ ತಂಗಿಗೆ ಏನಾರು ಕೊಡಿಸಿ, ಆಯ್ತಾ? ಸರಿ ಮೇಡಮ್. ಸರಿ, ನಾವು ಹೊತ್ತಾಗೈತಿ, ಹೋಗಿ ಸಾವಕಾಶ, ಕತ್ಲು ಭಾಳ ಆಗೈತೆ. ಮ್ಯಾಮ್ ನಾನು ನಾಳೆ ಬರೋಕ್ಕಾಗಲ್ಲ. ಯಾಕವಾ, ಏನಾಯ್ತು? ಅಂದರೆ ನಾನು ನಾಳೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹಾಗಾಗಿ ನಾಳೆ ಸಾಯಂಕಾಲ ಆದರೆ ಬಂದುಬಿಡ್ತೀನಿ, ಆಯ್ತಾ ಮೇಡಮ್? ಸರಿನವ, ನಾನು ಹಪ್ಪಳ ಅದು ಮಾಡ್ಬೇಕಂತ ಮಾಡೀನಿ, ನಾಳೆ ಹಾಕಲ್ಲ. ಹಂಗಾದ್ರೆ ನಾಡಿದ್ದು ಹಾಕ್ಲಾ? ಹಂಗಾರೆ ಹಪ್ಪಳಕ್ಕೆ ಶಾಂಡ್ಗಿ ಹಪ್ಪಳ ಮತ್ತು ಇದನ್ನೊಂದು ಮಾಡಿಸ್ಕೊಂಡ್ಬರ್ಬೇಕು. ಟೆನ್ಷನ್ ಅನ್ನ ಶಾವಿಗೆ ಮಾಡಿಸ್ಕೊಂಡ್ಬರ್ಬೇಕು. ಬಿಸಿಲು ಮಾತ್ರ ಮಸ್ತ್ ಐತಿ, ಅದನ್ನೊಂದು ಮಾಡ್ಬೇಕು ನಾನು. ಅಯ್ಯವ್ವ, ಶನಿವಾರನ? ಯವ್ವ ಶನಿವಾರ ಆಗಲ್ಲ ವಯಸ್ಸು ಇಂಚು ಮಿಂಚು ಮನ್ಯಾಗ ಇರ್ತಾವ. ಅದ್ರಾಗ ಇವು ಎರಡೂ ಮನ್ಯಾಗ ಇರ್ತಾವು. ಮತ್ತು ಅವಾಗ ಬರೀ ಅವ್ರು ಏನು ಕೇಳ್ತಾರೆ ಅದ ಮಾಡಿಕೊಡೋದಾಗತ್ತೆ. ಸಂಚನ ಕಿಚನ್ದಾಗ ಹೋಗುತ್ತೆ ನನಗೆ. ಇನ್ನು ಶುಕ್ರವಾರ ಮಾಡೋಣ ಬೇಕಂದ್ರೆ, ಅವತ್ತು ಒಂದಿನ ಶಾಂಡ್ಗಿ ಮಾಡೋಣ, ಸೋಮವಾರ ದಿನ ಬೇಕಾದ್ರೆ ಶಾವಿಗೆ ಮಾಡೋಣ ಅಂತ. ಅದು ಗಿರ್ನಿ ಏನು ಮಾಡೈತೇನ ಇದನ್ನೊಂದು ಏನು ಮೆಣಸಿನ್ಕಾಯಿ ಅಂತಾರೆ, ಕೆಂಪು ಮೆಣಸಿನ್ಕಾಯಿ. ಅಲ್ಲ, ಹುಬ್ಳಿ ಮಾರ್ಕೆಟಿಗೆ ಹೋಗಿ ತೊಗೊಂಡ್ಬರೋಣ ತಗೋರಿ ಹಂಗಾರ. ಯಾಕಂದ್ರೆ ಅಲ್ಲೇ ಮಸ್ತರ ಖಾರದ ಮೆಣಸಿನ್ಕಾಯಿ ಏನು ಚೆನ್ನ ಬಂದಿರ್ತಾವತ್ತನ, ವೆರೈಟಿ ಬಂದಿರ್ತಾವ. ಅದೇನು ಇದಿಲ್ಲ, ನಮ್ಮ ಇವ್ರ ಹೊಲ್ದಾಗ, ಹೆಂಚಿನ ಹೊಲ್ದಾಗ ಏನ ಮೆಣಸಿನ್ಕಾಯಿ ಆಗಿದ್ದೆ ಅಂತ ಒಂದು ಚೀಲ ಇಡಿಸ್ಕೊಂಡಿನಿ. ಅವನ್ನ ಬ್ಯಾರೆ ಮಾಡಕ್ಕೆ ಆಳು ಹಚ್ಚಿನಿ. ಅವು ತೆಗಿಯಾಕತ್ತಾರ ತುಂಬು ಮತ್ತು ಇದನ್ನ. ಅವೆರಡು ಬ್ಯಾರೆ ಮಾಡಿ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಖಾರದ ಪುಡಿ ಮಾಡ್ಕೊಂಡು ಬರಕಂತವ. ನಿಮ್ಗೆ ಕೊಡ್ತೀನಿ, ನೀವು ತಗೊಂಡು ಬಂದ್ರೆ ನಾನು ಮಸಾಲೆ ಖಾರ ಮಾಡಿ ಇಟ್ಕೊತೀನಿ. ಸರಿ ಅಮ್ಮ, ಹಂಗೆ ಮಾಡಿ ತಗೋರಿ, ನಾನು ಹಿಂಗೆ ಬರ್ತೀನಿ. ಸರಿ ಅವ, ಅದು ಗಂಗಾಗ ಏನೋ ಮಾಡಿ ಕೊಡ್ತೀನಿ ಅಂದ್ರೆ ಅಮ್ಮರ ಅದು ಮಾಡಿ ಎಲ್ಲ ಟೇಬಲ್ ಮೇಲೆ ಇಟ್ಟು ನೋಡ್ರಿ. ಸರಿನವ, ಆಕಿಗೆ ಏನಾಗೈತೆ ಹೋಗಿ ನೋಡ್ತೀನಿ. ನೀವು ಹೋಗಿ ಬಾ ಹಂಗಾರ. ಸಿಂಚು ಮಿಂಚು ಬಂದ್ರ? ಅವ್ವ ನೀನು ರಾತ್ರಿನೇ ಬಂದವ, ಬಂದು ಮಕ್ಕೊಂಡವಲ್ಲ ಒಳಗೆ. ಹೌದಾ, ಸರಿ ಅದು. ಸಿಂಚು ಮಿಂಚು, ಏನಮ್ಮ ಇನ್ನೂ ಮಲ್ಕೊಂಡಿದ್ಯಾ? ಎದ್ದೇಳೆ. ಮಮ್ಮಿ ನಂಗೆ ಫುಲ್ ಟಯರ್ಡ್ ಆಗೈತೆ, ನಂಗೆ ಎಬ್ಬಿಸ್ಲಿಕ್ಕೆ ಹೋಗ್ಬೇಡ. ಮಮ್ಮಿ ನಾನು ಟೋಟಲಿ ಟಯರ್ಡ್ ಆಗಿದ್ದೀನಿ, ನಾನು ಒಟ್ಟೆ ಎಬ್ಬಿಸ್ಬೇಡ. ಈಚೆಲ್ಲ ಅದ ಅದ್ರ ಜಾಸ್ತಿ ಬೇರೆ. ಮಮ್ಮಿ ಮಮ್ಮಿ ಏನಾಯ್ತವಾ ನಿಂಗ? ನಂಗೆ ಫುಲ್ ಲೂಸ್ ಮೋಷನ್ ಹತ್ಬಿಟ್ಟೈತೆ ಮಮ್ಮಿ, ತಡ್ಕೊಳಕ ಆಗಲ್ಲ. ಏನಾರ ಹೇಳು ಮಮ್ಮಿ ಪ್ಲೀಸ್. ಸರಿ, ನೀರು ಜಾಸ್ತಿ ಕುಡಿ, ಇವತ್ತೇನು ತಿನ್ಬೇಡ. ನಾನು ಗಂಜಿ ಮಾಡಿಕೊಡ್ತೀನಿ, ಗಂಜಿ ಅಷ್ಟೇ ತಿನ್ನಿ. ಏನು ಎಳ್ನೀರದು ತರಿಸ್ಕೊಡ್ತೀನಿ, ಕುಡಿತಿಲ್ಲ? ಹ್ಞೂ ಮಮ್ಮಿ. ಮಮ್ಮಿ ಹೊಟ್ಟೆನೂ ಭಾಳ ನೋವಾಗತ್ತೈತೆ ಮಮ್ಮಿ. ಏನು ಟ್ರಿಪ್ ಅಂತ ಹೋಗ್ತೀರಿ ನೀವು? ಭಾಳ ಬಿಸಿಲೈತಿ, ಗುಗರ್ನಾಗ ಬಿಸಿಲೈತನ ಭಾಳ? ಹ್ಞೂ ಮಮ್ಮಿ, ಭಾಳ ಬಿಸಿಲಿತ್ತು ಗೋಕರ್ಣದಾಗ. ಅಲ್ಲಿ ಈಕಿ ಬ್ಯಾಡ ಅಂದ್ರೂ ಏನೋ ತಿನ್ಸಿಲ್ಲ, ತಿನ್ನಿಸಿ ತಾ ತಿನ್ಲಿಲ್ಲ, ನನಗೆ ಒಬ್ಬಾಕಿಗೆ ತಿನ್ಸಿಲ್ಲ. ಅಷ್ಟು ಹೊಟ್ಟೆ ನೋವಾಗತ್ತೈತೆ ಮಮ್ಮಿ. ಒಂದು ಕೆಲಸ ಮಾಡು, ನಾನು ಈಗ ಮಜ್ಜಿಗೆ ಮಾಡಿಕೊಡ್ತೀನಿ, ಮಸ್ತಾರೆ ಕುಡಿ ಬಾ. ಬಾ. ಏನವ್ವ ನಿನಗೂ ನಿಮ್ಮ ಅವಗೂ ಆರಾಮಿಲ್ಲ. ಏನು ಮಮ್ಮಿ, ಗಂಗಾ ಮಮ್ಮಿಗೂ ಆರಾಮಿಲ್ಲ? ಹ್ಞೂನವ್ವ, ಬೆಳಗ್ಗೆಯಿಂದ ಅಕ್ಕನಿ ಯಾಕನ ಹೊಟ್ಟೆ ನೋವಾಗತೈತಿ, ಸಂಟ ತಲೆ ನೋವು ಅಂತಂದು ಮಕ್ಕೊಂಡ್ಬಿಟ್ಟ.
ಎದ್ದೇಳ ಒಳ್ಳೆ. ನಾ ಅದಕ್ಕೆ ಎಲ್ಲಾರ್ಗಿ ಏನ್ ಹೇಳ್ತೀನಿ ಅಂತಂದ್ರ, ಬ್ಯಾಸ್ಗೆ ಬಂತಂದ್ರ ನಿಮ್ ಕೈಲಿ ಎಷ್ಟು ಊಟ ಆಗತ್ತೆ ಅಷ್ಟ ಉಣ್ರಿ. ಯಾಕಂದ್ರೆ ಜಾಸ್ತಿ ಉಣ್ಣಕ್ ಹೋಗ್ಬೇಡ್ರಿ. ಹೆವಿ ಊಟ ಉಂಡ್ರು ತ್ರಾಸ ಆಗತ್ತ, ಸ್ವಲ್ಪ ಊಟ ಉಂಡ್ರು ತ್ರಾಸ ಆಗತ್ತ. ನಾ ಏನಂತೀನಿ, ಈ ವೆದರಿಗೆ ತಕ್ಕಂಗ ಅರ್ಬಿ ಹಾಕೋರಿ. ಆಮೇಲೆ ಅದ್ರ ತಕ್ಕಂಗ ಮಜ್ಜಿ, ಮೊಸರು ಇದನ್ನೆಲ್ಲ ತಿನ್ರಿ. ಮೊಸರು ಜಾಸ್ತಿ ತಿನ್ಬೇಡ್ರಿ, ಹುಳಿ ಆಗತ್ತ. ಮಜ್ಜಿ ಮಾತ್ರ ಕುಡಿತಾ ಇರ್ರಿ, ಎಳ್ನೀರ್ ಕುಡಿತಿರ್ರಿ. ಏನ ನೀವೇನ ಕೋಕ್ ಅಂತ ಅದೇನ ಅವನ್ನೆಲ್ಲ ಕುಡಿಯಕ್ ಹೋಗ್ಬೇಡ್ರಿ. ಏನ ಹೇಗ್ ಮಾತು ಒಂದಿಟ್ ಕೇಳ್ರಿ. ಸರಿ ಮಮ್ಮಿ. ಈಗ ಸರಿ ಅಂತಾಳ. ಇನ್ನೂ ಸ್ವಲ್ಪ ಹೊತ್ತು ಬಿಡು, ಮತ್ತ ಕುಣ್ಕೊಂತ ಕೋಕ್ ಕುಡಿಯಕ್ ಹೋಗ್ಕಳ, ಇಲ್ಲ ಏನಾರು ತಿನ್ನಕ್ ಹೋಗ್ಕಳ. ಆಮೇಲೆ ಬೀಚ್ನಾಗ ಬಾಳ ಆಡ್ಯಾಳ ಮಮ್ಮಿ, ಫುಲ್ ಬೀಚ್ನಾಗ ಆಡ್ಯಾಳ. ಮತ್ತ ಬೀಚ್ನಾಗ ನೀರು ಕುಡಿದಿರ್ಬೇಕಿ. ಅದ್ ಮೊದ್ಲ ಆಗುತ್ತಲ್ಲ ಉಪ್ಪು ನೀರು, ಬಾಳ ಕುಡ್ದಾಳ ಅನ್ಸುತ್ತ. ಹೇಳ ಅದನ್ನ, ಬರೀ ಇದನ್ನ ಒಂದ ಹೇಳ್ದಲ್ಲ. ಯಾವಾಗ ನಾ ಹೇಳಿನಿ ಮಧ್ಯಾಹ್ನದಾಗ ಹೋಗ್ಬೇಡ ಬೀಚಿಗೆ ಅಂತ ಹೇಳಿ. 1-2 ಗಂಟೆಗೆ ಹೋದಾಕಿ ಮುಲ್ಕೆ 5ಕ್ಕೆ ಬಂದ. ನಾ 5 ಗಂಟೆಗೆ ಹೋದೆ ಬೀಚಿಗೆ, ನನ್ಗೆ ಗೊತ್ತಿತ್ತು ಹಿಂಗಾಗತ್ತಂತ ಹೇಳಿ. ಆಮೇಲೆ ಬರೀ ಗಾಡಿ ಒಳಗೆ ಪಪ್ಸ್ ತಿನ್ನೋದು, ಆಮೇಲೆ ಫ್ರೈಡ್ ಐಟಮು, ಚಿಪ್ಸು ಇಂಥದ ತಿಂದಾಳ ನೋಡು. ಏನ್ ತಿನ್ಬೇಡ ಅಂತಂದ್ರು ಅದನ್ನ ತಿಂತಿದ್ಲು. ಆಮೇಲೆ ಇಕ್ಕಟ್ಟ ಇದೆಲ್ಲ ತಿಂತಿದ್ಲ. ಗ್ಯಾಸ್ ಸ್ಟಾರ್ಟ್ ಆತಂದ್ರ ಐ ಆಮ್ ಡಯಟ್ ಅಂತ ಊಟನ ಬಿಡ್ತಿದ್ಲು. ಫುಲ್ ಡೇ ಊಟ ಬಿಟ್ಟ. ಆ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಅವಾಗೂ ಕೇಳಿಲ್ಲ, ಊಟ ಉಂಡಿಲ್ಲ ಸರಿಯಾಗಿ. ಒಂದೊಂದಲ್ಲಿ ಹೆವಿ ಊಟ ಹೊಂತಿಲ್ಲ, ಒಂದೊಂದಲ್ಲಿ ಊಟನ ಹೊಂತಿದ್ದಿಲ್ಲ. ಮತ್ತದ ಏನಾಗ್ಬಾರ್ದು ಸ್ಟಮಕ್ ಅಂದ್ರ. ಇವಾಗ ಕಂಪ್ಲೇಂಟ್ ಹೇಳೋದು ಬಿಡ್ತೀಯೋ? ಹೋಗ್ಲಿ ಬಿಡು, ಇಬ್ರು ಮಕ್ಕೋರಿ. ನಿಂಗೇನ್ ಬೇಕವಾ, ನಿಂಗೇನ್ ಬೇಕು ಹೇಳು. ಮಮ್ಮಿ ನನ್ನ ಸ್ಟಮಕ್ ಅಂತೂ ಆರಾಮೈತಿ. ನಂಗೆ ನಾನೆಲ್ಲ ಮಾಡ್ಕೊಂತೀನಿ ತಗೋ. ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದು ಮಾಡ್ಕೊಂತೀನಿ. ಆಪಲ್ ಕ್ಯಾರೆಟ್ ಮಿಕ್ಸ್ ಜ್ಯೂಸ್ ಕುಡಿತೀನಿ. ಏನ್ ಬಾಯ್ಲ್ ಮಾಡಿಲ್ಲ ಹೆಂಗ? ಬೇಡ ಮಮ್ಮಿ, ನಾ ಎಲ್ಲ ಬಂದ್ ಮಾಡ್ಕೊಂತೀನಿ, ಆರಾಮ. ಸರಿ ಬಾರವಾ, ನಿನ್ ಮಜ್ಜಿಗೆ ಕುಡಿ ಅಂತ. ಗಂಗಾ ಮಮ್ಮಿ ಯಾಕೆ ಆರಾಮಿಲ್ಲ? ಹಾಯ್ ಬೇಬಿ, ಏನು ನೀನ್ ಇಲ್ಲಿ ಬಂದ್ಬಿಟ್ಟಿದ್ಯಾ? ನಾನು ನಮ್ಮ ಮಮ್ಮಿನ ಹುಡ್ಕೊಂಡ್ ಬಂದೆ. ಹೌದಾ, ಎಲ್ಲೋ ನನ್ನನ್ನು ಹುಡ್ಕೊಂಡು ಬಂದೆ ಅಂತ ಫೀಲ್ ಆಗ್ಬಿಟ್ಟೆ. ಮತ್ತೇನ್ ಸಮಾಚಾರ? ಮತ್ತೆ ನಾನು ನಿನ್ ಮಣ್ಣು ಕೇಳಿದ್ದೆ, ಏನು ಹೇಳೇ ಇಲ್ಲ. ನಂಗೆ ಸ್ವಲ್ಪ ದಿನ ಟೈಮ್ ಬೇಕು. ಬೇಬಿ, ನೀನಂದ್ರೆ ನಂಗೆ ತುಂಬ ಇಷ್ಟ. ನೀನು ಅಷ್ಟೊಂದು ಡಿಲೇ ಮಾಡಕತ್ರೆ ನನ್ನ ಹಾರ್ಟ್ ತುಂಬ ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆದರೆ ನಾನು ನಿನ್ನ ನಾಳೆ ಯಾವ ಪ್ರೀತಿನ ಕೊಡಲಿ? ಹಂಗೇನಿಲ್ಲ, ನನಗೂ ನೀನಂದ್ರೆ ತುಂಬಾ ಇಷ್ಟ. ಆದ್ರೆ ನೀವು ಶ್ರೀಮಂತರು, ನಾವು ನೋಡಿದ್ರೆ ಬಡವರು. ನಮ್ಮಮ್ಮ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾಳೆ, ಹಂಗಾಗಿ ನಾನು ಹಿಂದಕ್ಕೆ ಸರಿತಿದ್ದೀನಿ ಅದಕ್ಕೆ. ಅಯ್ಯೋ, ಅದ್ರಲ್ಲೇನಿದೆ? ನಿಮ್ಮಮ್ಮ ನಮ್ಮ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದ್ರೆ ಏನಾಯ್ತು? ಅದ್ರಲ್ಲೇನಿತ್ತು ತಪ್ಪು? ಬಡವರು ನೋಡಮ್ಮ, ನಾವಂತೂ ಬಡವರು ಶ್ರೀಮಂತರು ಅಂತ ಯಾವುದೇ ಭೇದ ಭಾವ ಮಾಡೋದಿಲ್ಲ. ನಾನು ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತೀನಿ, ಗೊತ್ತಾ? ಹಾಗೇನೆ ನಾನು ನಿನ್ನನ್ನು ಯಾವಾಗಲೂ ಈಕ್ವಲ್ ಆಗೇ ನೋಡ್ತೀನಿ. ನೀನು ಯಾವ ಥರ ಏನು ತಿಳ್ಕೊಬೇಡ, ಓಕೆ? ಇವಾಗ ನೀನು ನನ್ನನ್ನು ಪ್ರೀತಿ ಮಾಡಕತ್ರೆ ನೀನು ಶ್ರೀಮಂತರಲ್ಲ. ನೀನು ಒಂಥರ ಪ್ರೀತಿನಲ್ಲಿ ಶ್ರೀಮಂತಿಕೆ ನಿಂದು. ನಿಜ ಬೇಬಿ, ನಿಜ ಹೇಳ್ತಿದ್ಯಾ ಇದನ್ನ? ಹಾ ಬೇಬಿ, ನಿಜವಾಗ್ಲೂ. ಸರಿ, ಆಗಿದ್ರೆ ನಾನ್ ನಿಮ್ ಪ್ರೀತಿಗೆ ಒಪ್ಕೊಂತೀನಿ. ಹೌದಾ? ಹಾಗಾದ್ರೆ ಇವತ್ತು ಪಾರ್ಕಿಗೆ ಬರ್ತೀನಿ. ನಾನು ನಿಮಗೆ ಮೆಸೇಜ್ ಮಾಡಿರ್ತೀನಿ, ನನ್ನ ನಂಬರ್ ತಗೋ. 97C343434. ಹಾ ಬೇಬಿ, ಶೋರ್. ನೈಟ್ ಮೆಸೇಜ್ ಮಾಡೋದು ಮರಿಬೇಡ. ಮೆಸೇಜ್ ಮಾಡ್ತೀನಿ. ಇವಾಗ ಬರ್ತೀನಿ, ಲೇಟ್ ಆಗಿದೆ, ನಮ್ಮ ಮಮ್ಮಿ ಕಾಯ್ತಿರ್ತಾರೆ. ಆಯ್ತನಾ? ಅಯ್ಯೋ, ನಿಮ್ಮ ಮಮ್ಮಿ ಒಳಗಡೆ ಇದ್ದಾರೆ, ನೋಡು, ಹೋಗು. ಬಾಯ್ ಬೇಬಿ. ಅಂತೂ ಇಂತೂ ಕುರಿ ಹಳ್ಳಕ್ಕೆ ಬಿತ್ತು.